ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಇವತ್ತು ಬೆಳಗ್ಗೆ ತಿಂಡಿ ತಿನ್ನೋಣ ಅಂತ ಊಟಿಯಲ್ಲಿರೋ ಫಿಂಗರ್ ಪೋಸ್ಟ್ ಹೋಟ್ಲಿಗೆ ಬಂದಿದ್ದೀವಿ. ಇದು ಬಿಸ್ಮಿಲ್ಲಾ ಹೋಟ್ಲ್ ಅಂತ, ತುಂಬ ಫೇಮಸ್ಸು. ಇಲ್ಲಿ ತಿಂಡಿ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ಪರೋಟ, ದೋಸೆ, ಪೊಂಗಲ್, ಆ ಥರ ಪೂರಿ, ನಾನಾ ರೀತಿಯ ಬಾತು ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತಿಂಡಿ ಮಾಡೋದಂತ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಇಲ್ಲಿ ತಿಂಡಿ ತಿನ್ನೋಕೆ ಬಂದಿದ್ವಿ. ಬನ್ನಿ ಹಾಗೆ ನೋಡಿ. ಇಲ್ಲಿ ಟೂರಿಸ್ಟ್ಗಿಂತ ಲೋಕಲ್ಗಳು ಜಾಸ್ತಿ. ಈ ಹೋಟ್ಲಿಗೆ ಲೋಕಲ್ ಬೇಸ್ ತುಂಬ ಚೆನ್ನಾಗಿದೆ. ಯಾವಾಗಲೂ ಈ ಥರ ತುಂಬಿರ್ತಾರೆ. ತಿಂಡಿಗೆ ಫೇಮಸ್ ಇಲ್ಲಿ. ಪ್ಯೂರ್ ವೆಜ್ ಇರುತ್ತೆ. ಹೋಟೆಲ್ ಬಿಸ್ಮಿಲ್ಲಾ ಅಂತ ಫಿಂಗರ್ ಪೋಸ್ಟಲ್ಲಿರೋದು ಊಟಿಲಿ. ಇಲ್ಲಿ ಊಟಿಲಿ ಬೆಳಗ್ಗೆ ಕ್ಯಾರೆಟ್ ಕೆಲ್ಸಕ್ಕೆ ಹೋಗೋರು, ಬೇರೆ ಬೇರೆ ಹೊಲಕ್ಕೆ ಗದ್ದೆಗೆ ಕೆಲ್ಸಕ್ಕೆ ಹೋಗೋರು ಬೆಳಗ್ಗೆ ಬಂದು ಇಲ್ಲೇ ತಿಂಡಿ ಮಾಡ್ಕೊಂಡು ಹೋಗೋದು. ನೋಡಿ, ನಮ್ಮ ಫ್ರೆಂಡ್ ಒಂದು ಉಮಣ ಅಂತ ಇವರು ಪೊಂಗಲ್ ತಗೊಂಡಿದ್ದಾರೆ. ನಾನು 4 ಇಡ್ಲಿ ತಗೊಂಡಿದ್ದೀನಿ. ಇಡ್ಲಿ ಅಂತೂ ತುಂಬ ಹೆವಿ ಸಾಫ್ಟಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ತುಂಬ ಸಾಫ್ಟಾಗಿ ಮತ್ತು ಚೆನ್ನಾಗಿರುತ್ತೆ. ನೀವು ಯಾವಾಗಾದರೂ ಊಟಿಗೆ ಬರೋಕ್ಕೆ ಯೋಚನೆ ಮಾಡಿದ್ರೆ, ಊಟಿಗೆ ಬರೋಕ್ಕಿಂತ ಮೊದಲು ಫಿಂಗರ್ ಪೋಸ್ಟ್ ಅಂತ ಇದೆ. ಆ ಸರ್ಕಲಲ್ಲಿ ಯಾರಿಗೆ ಕೇಳಿದ್ರು ಹೇಳ್ತಾರೆ ಬಿಸ್ಮಿಲ್ಲಾ ಹೋಟ್ಲ್ ಅಂತ. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬ ಫೇಮಸ್ಸು. ನೋಡಿ, ಇಲ್ಲಿ ದಾಲ್ ಹಾಕ್ತಿದ್ದಾರೆ, ಬೇಳೆ ಸಾರು, ಮತ್ತು 2 ಥರದ ಚಟ್ನಿ ಇರುತ್ತೆ. ಇದು ಕಾಯಿ ಚಟ್ನಿ, ಇದು ಗ್ರೀನ್ ಚಟ್ನಿ, ಮತ್ತು ಇನ್ನೊಂದು ಆಲೂಗಡ್ಡೆ ಪಲ್ಯನೂ ಇರುತ್ತೆ. ಯಾವ್ದು ಬೇಕು 4ರಲ್ಲಿ ಹಾಕ್ಸ್ಕೊಂಡು ಆರಾಮಾಗಿ ತಿನ್ಬೋದು. ತಿಂಡಿ ಆಯಿತು. ಹಾಗೆ ನೋಡಿ, ಕಿಚನ್ ತೋರಿಸ್ತಾ ಇದ್ದೀನಿ. ಎಲ್ಲ ಐಟಮು ಬೆಳಗ್ಗೆನೇ ಬಂದು ಇಲ್ಲೇ ತಯಾರಿಸ್ತಾರೆ. ಪ್ರತಿಯೊಂದು ಐಟಮು ತುಂಬ ಚೆನ್ನಾಗಿರುತ್ತೆ. ಊಟಿಗೆ ಬಂದರೆ, ಊಟಿಗೆ ಎಂಟ್ರಿ ಆಗೋಕ್ಕಿಂತ ಮೊದಲು ಫಿಂಗರ್ ಪೋಸ್ಟ್ ಅಂತ ಬರುತ್ತೆ, ಬಂದಾಗ ವಿಸಿಟ್ ಮಾಡಿ. ನಾಲ್ಕು ಇಡ್ಲಿ, ಒಂದು ಪೊಂಗಲ್ಲು, ಒಂದೊಂದು ವಡೆಗೆ 120 ರೂಪಾಯಿ ಆಯಿತು. ಒಬ್ರಿಗೆ 60 ರೂಪಾಯಿ ಬಿದ್ದಂಗೆ ಆಯಿತು. ಓಕೆ, ಬಾಯ್ ಕನ್ನಡಿಗರೇ.